ಈಗ ಇನ್ನೊಂದು ಕಡೆ ತಾವು ಹೇಳಿದ್ರಿ, ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು CM ಹೋಮ್ ಮಿನಿಸ್ಟರ್ಗೆ ಪತ್ರ ಬರಿತೀನಿ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ 100% ಇಲ್ಲಿವರೆಗೂ ನಡೆದ ತನಿಖೆ ನಿಮಗೆ ತೃಪ್ತಿ ಇದೆಯಾ? ತನಿಖೆ ಈಗ ಸದ್ಯ ಮೊನ್ನೆ ತನಕ ಚೆನ್ನಾಗಿತ್ತು. ಇದು ಬೆಳವಣಿಗೆ ನೋಡಿದರೆ ನನಗೆ ಈ ಕೇಸ್ 101% ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ. ಇದೇನಾರ ನಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಖಂಡಿತ ನಾವು ಲೆಟರ್ ಬರೆದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ. ಏನು ನಾವು CM ಅವ್ರಿಗೆ ಏನು ಆಡಳಿತ ಪಕ್ಷ CM ಅಲ್ಲ, ಗೃಹ ಸಚಿವರೇ ಅಲ್ಲ, ಅವರೇ ಜವಾಬ್ದಾರಿ. ರಾಜ್ಯಪಾಲರಿಗೂ ಬರಿತೀವಿ. ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ನು ದಿಕ್ಕು ತಪ್ಪಿಸಿ ಬೇರೆ ರೀತಿ ಒಯ್ದರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ. ಎಲ್ಲ ನಮ್ಮ ನನ್ನ ಜೊತೆ ಈಗ ಸದ್ಯ ಯಾರೂ ಮಾತಾಡಿಲ್ಲ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸಾಂತ್ವನ ಹೇಳಿದರು. ಅದ್ರ ಜೊತೆಗೆ DK ಸಾಹೇಬರು ಫೋನ್ ಮಾಡಿದರು. ಬಟ್ ನಾನು ಬೇರೆ ಬೇರೆ ಇರ್ದೂರದಿಂದ ನಾನು DK ಶಿವಕುಮಾರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳು ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು. ಆದರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ. ಬೇರೆದವ್ರು ಫೋನಿಗೂ ಮಾಡಿದ್ರು. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿರಂಜನ್ ಅವರ ಇದರೊಳಗೆ ಷಡ್ಯಂತ್ರದೊಳಗೆ ನಿಮ್ಮ ಪಕ್ಷದವರು ಅದಾರ? 100% ಅದಂತೂ ಆಡಳಿತ ಪಕ್ಷದವ್ರು ಅದಾರ, ಬೇರೆದವ್ರಲ್ಲ. ಸರ್ ಏನು ಅಂತಂದ್ರೆ ಫಯಾಜು ಅರೆಸ್ಟ್ ಆಗ್ಯಾನ, ಮಗಳು ಸಾವನ್ನಪ್ಪಿದ್ದು. ಇದ್ರ ನಡುವ ನಿಮ್ಮ ಫಯಾಜು ಮತ್ತು ನೇಹಾ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್. ದೂರ ಏನು ಕೊಡ್ತೀವಿ ಮತ್ತು ಯಾಕೆ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ನಾನು ದೂರು ಹೇಳಿದೆ. ನಾನು ಸೈಬರ್ ಕ್ರೈಮಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋರಿ ಅಂತ ಹೇಳೀನಿ. ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪರ್ಥ ಮಾಡ್ಕೋತಾರಿಲ್ಲ. ನಮ್ಮ ಮಂತನ ಗೌರವಕ್ಕೆ ಧಕ್ಕೆ ಬರ್ತೈತಿಲ್ಲ. ಅದನ್ನು ಇಮಿಡಿಯೇಟ್ಲಿ ಇವ್ರು ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡಬೇಕ ಬೇಡ. ಅದಕ್ಕೆಲ್ಲ ಇವ್ರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗೆ ಅದಾನ. ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು? ಅವನ ಕಡೆ ಮೊಬೈಲ್ ಇದೆಯಾ? ಒಳಗೆ ಕೊಟ್ಟು ಮಾಡ್ಸಾತಾರ ಅಂದರೆ ಸರ್ ಈಗ ಓಪನ್ ಅಪ್ ಇದೆ. ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂಥ ಇದು ಮಾಡತ್ತಾರ. ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು, ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು, ಕಾಲೇಜ್ ಎಲ್ಲ ಪ್ರತಿ ಗ್ಯಾದರಿಂಗ್ನಾಗೂ ಕೂಡ ಎಲ್ಲ ಇದ್ದವರು. ಇಂಥ ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಾಗ ಹಾಕತ್ತಾರ ಅದನ್ನು ಅಕೌಂಟ್ ಬಂದ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದನ್ನು ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಹಿಂಗೆ ಮಾಡತ್ತಾರಂತ. ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಅಲ್ಲ. ಮತ್ತು ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಸ್ಥಳೀಯ ನಾಯಕರು ಕೊಡ್ಬೇಕಲ್ಲ. ನೀವೇನು ದೂರು ಕೊಡ್ತೀರಿ ಸೈಬರ್ ಕ್ರೈಮ್ಗೆ? ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ. ಅದನ್ನು ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ. ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ಸೈಬರ್ ಕ್ರೈಮ್ ಏನಿಲ್ಲ, ನಾನು ಬೆನ್ನಿಗೆ ನಿಲ್ರಿ. ಈ ರೀತಿ ನನಗೆ ಆಗಿದೆ ಅನ್ಯಾಯ. ನಾನು ನಿಮ್ಮ ಕಾರ್ಪೊರೇಟರ್ ಇದ್ದೀನಿ, ನಮ್ಮ ನಾಯಕರು. ನೀವು ನಿಂತಿರಿ, ಮುಂದೆ ನಿಲ್ರಿ. ಇಂಥವು ನಡೆದಾವು, ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು. ನ್ಯಾಯ ಕೊಡಿಸೋರು ಕೊನೆಯವರೆಗೆ ಇರ್ರಿ, ಜೊತೆಗಿರ್ರಿ. ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ. ಹಿಂದೇನು ಮಾಡಬೇಡ ಅಂತೀರಿ? ಹಿಂದು ಅಂತ ಅನ್ನಂಗಿಲ್ಲ. ನೀವು ನನ್ನ ಜೊತೆಗಿದ್ದೆ ನನಗೂ ಕೂಡ ಧೈರ್ಯ ತುಂಬ್ರಿ. ನಾನು ಒಬ್ಬನಾಗೇನೆ. ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ, ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸರ್ ಈಗ ಒಂದು ಇಂಥ ಟೈಮ್ ನೀವು ಕಷ್ಟದಾಗದ್ರಿ, ಮತ್ತಷ್ಟು ಕಷ್ಟ ಹಾಕ್ತಿದಾರ ನಿಮ್ಮ ನಾಯಕರು, ನಂಬಿದ ನಾಯಕರು ಅಂತ. ಅದ್ರ ಬಗ್ಗೆ ನಾನು ಈಗ ಅವರೇ ಅಂತ ನಾನು ಡೈರೆಕ್ಟಾಗಿ ಆರೋಪ ಮಾಡೋಕ್ಕೆ ಸರಿ ಅನ್ಸಂಗಿಲ್ಲ. ಬಟ್ ಬೆನ್ನಿಗಂತೂ ನಿಂತಿದ್ದರು. ನಾನು ನೋಡೇನು, ನನ್ನ ಜೊತೆಗೆ ಅದಾರ. ಆಯಿತು, ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ. ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ಕೆ ತಪ್ಪಕ್ಕೈತಿ. ನಾನು ಹೇಳಕ್ಕೆ ಇಚ್ಛೆ ಪಡೋಂಗಿಲ್ಲ. ಕಾಣದ ಕೈ ಕೆಲಸ ಮಾಡತ್ತಾವು. ಈ ರೀತಿ ಆಗ್ಬಾರ್ದು.